95 1974 2013 ಈ ಸಂದರ್ಭಗಳಲ್ಲಿ ಮುಸಲ್ಮಾನರ ತುಷ್ಟೀಕರಣಕ್ಕಾಗಿ ಧರ್ಮದ ಆಧಾರದ ಮೇಲೆ ಈ ದೇಶ ಇಬ್ಬಾಗ ಆದ ನಂತರವೂ ಕೂಡ ಉಳಿದಿರ್ತಕ್ಕಂಥ ಮುಸಲ್ಮಾನರಿಗೆ ಈ ದೇಶದ ಸಂವಿಧಾನಕ್ಕೆ ಅತೀತವಾಗಿರ್ತಕ್ಕಂಥ ಕಾಯ್ದೆಯನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ರೈಲ್ವೆ ಮತ್ತು ಸೈನ್ಯ ಬಿಟ್ಟರೆ ಮೂರನೇ ಅತಿ ದೊಡ್ಡ ಆಸ್ತಿಯನ್ನು ಹೊಂದಿರತಕ್ಕಂಥ ಯಾವುದಾದ್ರು ಸಂಸ್ಥೆ ಇದ್ದರೆ ಅದು ಭಾರತದ ವಕ್ಫ್ ಸಂಸ್ಥೆ. ಯಾವುದೇ ಆಸ್ತಿಯನ್ನು ಕೂಡ ಅವರು ವಕ್ಫ್ ಅಂತೇಳಿ ಹೇಳಿ ಮಾಡ್ಕೊಳ್ಬೋದು. ಈಗ ಮಾಡ್ತಾ ಇದ್ದಾರೆ. ಈ ಭಾಗದಲ್ಲಿ ರೈತರು ನಮ್ಮ ಪಾಣಿನಲ್ಲಿ ಬಂದಿದೆ ಅಂತ ಇವತ್ತು ಬೀದಿ ಮೇಲೆ ಇಳಿದಿದ್ದು ಕೂಡ ಇದೇ ಕಾರಣಕ್ಕೆ. ಆದ್ದರಿಂದ ಇದನ್ನು ರದ್ದು ಮಾಡಬೇಕು. ಈ ಕಾಯ್ದೆಗೆ ಏನು ಮಾಡಬೇಕು ಅಂತ ಹೇಳಿದ್ರೆ ಕೇವಲ ಪಾಣಿನ ಕೊಟ್ಟು ನೋಟಿಸ್ ವಾಪಸ್ ತೊಗೊಳ್ತೀವಿ ಅಂತ, ಇದು ಯಾರ್ದಾರು ಕಿವಿ ಮೇಲೆ ಹೂವಿಡಿಸುವಂಥ ತಂತ್ರಗಾರಿಕೆ ಸಿದ್ದರಾಮಯ್ಯನವರ ಸರ್ಕಾರದ್ದು. ನಾವು ಅದನ್ನೇ ಇವತ್ತು ಕ್ವಶನ್ ಮಾಡಿದ್ದು. ಕೇವಲ ನೋಟಿಸನ್ನು ವಾಪಸ್ ಪಡೆದ್ರೆ ಸಾಲದು. ನೀವು BJP ಕಾಲದಲ್ಲಿ ನೋಟಿಸ್ ಕೊಟ್ಟಿದ್ದೀರಿ, ನಮ್ಮ ಕಾಲದಲ್ಲಿ ಇಷ್ಟು ಕೊಟ್ಟಿದ್ದೀವಿ, ಲೆಕ್ಕ ಹೇಳೋದಲ್ಲ. ಒಂದು ಕಾಯ್ದೆಯ ನೋಟಿಸ್ ಕೊಡಲಿಕ್ಕೆ ಒಂದು ಕಾಯ್ದೆ ಕಾರಣ. ಆ ಕಾಯ್ದೆಯನ್ನು ರದ್ದು ಮಾಡದೇ ಇದ್ದರೆ ಎಲ್ಲ ಕಾಲದಲ್ಲೂ ನೋಟಿಸನ್ನು ಅಧಿಕಾರಿಗಳು ಕೊಟ್ಕೊಂಡು ಹೋಗ್ತಾರೆ. ಜಮೀರ್ ಅಹಮದ್ ಬಂದ್ರ ಮೇಲೆ ಆ ಕಾಯ್ದೆ ಪ್ರಕಾರ ಇಂಡೀಕರಣ ಮಾಡುವಂತ ಹೇಳಿದ್ರು. ಆ ಕಾರಣಕ್ಕಾಗಿ ಇಂಡೀಕರಣ ಮಾಡಿದ್ದಾರೆ. ಹಾಗಾಗಿ ಆ ಕಾಯ್ದೆಯನ್ನು ರದ್ದು ಮಾಡಲಿಕ್ಕೆ ನಿಮ್ಮ ಸರ್ಕಾರದ ನೀತಿ ಏನು ಅಂತ ಕೇಳಿದಾಗ ಯಾವುದೇ ಕಾರಣಕ್ಕೆ ನಾವು ರದ್ದು ಮಾಡೋದಿಲ್ಲ ಅಂತ 3 ಸಾರಿ ಸಿದ್ದರಾಮಯ್ಯನವರು ಘಂಟಾಘೋಷವಾಗಿ ಹೇಳಿದ್ದಾರೆ. ಇಲ್ಲಿ ಅಲ್ಪಸಂಖ್ಯಾತರ ಹಿತವನ್ನು ಕಾಪಾಡೋದು ಒಂದೇ, ತಮ್ಮ ವೋಟ್ ಬ್ಯಾಂಕ್ನ ಹಿತವನ್ನು ಕಾಪಾಡೋದು ಒಂದು ಬಿಟ್ಟರೆ ಮತ್ತು ಯಾವ ಹಿತ, ರಾಷ್ಟ್ರದ ಹಿತ, ಹಿಂದೂಗಳ ಹಿತ ಇದರ ಹಿಂದಕ್ಕಿಲ್ಲ. ಹಾಗಾಗಿ ಈ ಒಂದು ಮುಖವಾಡ ಸಿದ್ದರಾಮಯ್ಯನವರು ಮತ್ತು ಅವರ ಸರ್ಕಾರದ ಮುಖವಾಡವನ್ನು ಇವತ್ತು ಕಳಚಿದ್ದೇವೆ. ನಾವು ಹೋರಾಟ ಮಾಡಿ ಮುಂದೆಯೂ ಕೂಡ ಬೀದಿ ಮೇಲೆ ಹೋರಾಟ ಮಾಡ್ತೇವೆ. ಈ ವಕ್ಫ್ ಕಾಯ್ದೆ ರದ್ದಾಗೋ ತನಕ ಬಿಡೋದಿಲ್ಲ. ಕೇಂದ್ರ ಸರ್ಕಾರ ಕೂಡ ಇವತ್ತು ರದ್ದು ಮಾಡಲಿಕ್ಕೆ ಆಲೋಚನೆ ಮಾಡ್ತಾ ಇದೆ. ಈ ಸರ್ಕಾರ ಆತ್ಮಗೌರವ ಇದ್ದರೆ ಅದಕ್ಕೆ ಆ ಬೆಂಬಲ ಕೊಡಬೇಕು. ಆದ್ದರಿಂದ ಇವತ್ತು ವಿಶೇಷವಾದಂಥ ಹೋರಾಟ ಮತ್ತು ಬಾಯ್ಕಾಟನ್ನು ಮಾಡಿದ್ವಿ. 95 1974 2013 ಈ ಸಂದರ್ಭಗಳಲ್ಲಿ ಮುಸಲ್ಮಾನರ ತುಷ್ಟೀಕರಣಕ್ಕಾಗಿ ಧರ್ಮದ ಆಧಾರದ ಮೇಲೆ ಈ ದೇಶ ಇಬ್ಬಾಗ ಆದ ನಂತರವೂ ಕೂಡ ಉಳಿದಿರ್ತಕ್ಕಂಥ ಮುಸಲ್ಮಾನರಿಗೆ ಈ ದೇಶದ ಸಂವಿಧಾನಕ್ಕೆ ಅತೀತವಾಗಿರ್ತಕ್ಕಂಥ ಕಾಯ್ದೆಯನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ರೈಲ್ವೆ ಮತ್ತು ಸೈನ್ಯ ಬಿಟ್ಟರೆ ಮೂರನೇ ಅತಿ ದೊಡ್ಡ ಆಸ್ತಿಯನ್ನು ಹೊಂದಿರತಕ್ಕಂಥ ಯಾವುದಾದ್ರು ಸಂಸ್ಥೆ ಇದ್ದರೆ ಅದು ಭಾರತದ ವಕ್ಫ್ ಸಂಸ್ಥೆ. ಯಾವುದೇ ಆಸ್ತಿಯನ್ನು ಕೂಡ ಅವರು ವಕ್ಫ್ ಅಂತೇಳಿ ಹೇಳಿ ಮಾಡ್ಕೊಳ್ಬೋದು. ಈಗ ಮಾಡ್ತಾ ಇದ್ದಾರೆ. ಈ ಭಾಗದಲ್ಲಿ ರೈತರು ನಮ್ಮ ಪಾಣಿನಲ್ಲಿ ಬಂದಿದೆ ಅಂತ ಇವತ್ತು ಬೀದಿ ಮೇಲೆ ಇಳಿದಿದ್ದು ಕೂಡ ಇದೇ ಕಾರಣಕ್ಕೆ. ಆದ್ದರಿಂದ ಇದನ್ನು ರದ್ದು ಮಾಡಬೇಕು. ಈ ಕಾಯ್ದೆಗೆ ಏನು ಮಾಡಬೇಕು ಅಂತ ಹೇಳಿದ್ರೆ ಕೇವಲ ಪಾಣಿನ ಕೊಟ್ಟು ನೋಟಿಸ್ ವಾಪಸ್ ತೊಗೊಳ್ತೀವಿ ಅಂತ, ಇದು ಯಾರ್ದಾರು ಕಿವಿ ಮೇಲೆ ಹೂವಿಡಿಸುವಂಥ ತಂತ್ರಗಾರಿಕೆ ಸಿದ್ದರಾಮಯ್ಯನವರ ಸರ್ಕಾರದ್ದು. ನಾವು ಅದನ್ನೇ ಇವತ್ತು ಕ್ವಶನ್ ಮಾಡಿದ್ದು. ಕೇವಲ ನೋಟಿಸನ್ನು ವಾಪಸ್ ಪಡೆದ್ರೆ ಸಾಲದು. ನೀವು BJP ಕಾಲದಲ್ಲಿ ನೋಟಿಸ್ ಕೊಟ್ಟಿದ್ದೀರಿ, ನಮ್ಮ ಕಾಲದಲ್ಲಿ ಇಷ್ಟು ಕೊಟ್ಟಿದ್ದೀವಿ, ಲೆಕ್ಕ ಹೇಳೋದಲ್ಲ. ಒಂದು ಕಾಯ್ದೆಯ ನೋಟಿಸ್ ಕೊಡಲಿಕ್ಕೆ ಒಂದು ಕಾಯ್ದೆ ಕಾರಣ. ಆ ಕಾಯ್ದೆಯನ್ನು ರದ್ದು ಮಾಡದೇ ಇದ್ದರೆ ಎಲ್ಲ ಕಾಲದಲ್ಲೂ ನೋಟಿಸನ್ನು ಅಧಿಕಾರಿಗಳು ಕೊಟ್ಕೊಂಡು ಹೋಗ್ತಾರೆ. ಜಮೀರ್ ಅಹಮದ್ ಬಂದ್ರ ಮೇಲೆ ಆ ಕಾಯ್ದೆ ಪ್ರಕಾರ ಇಂಡೀಕರಣ ಮಾಡುವಂತ ಹೇಳಿದ್ರು. ಆ ಕಾರಣಕ್ಕಾಗಿ ಇಂಡೀಕರಣ ಮಾಡಿದ್ದಾರೆ. ಹಾಗಾಗಿ ಆ ಕಾಯ್ದೆಯನ್ನು ರದ್ದು ಮಾಡಲಿಕ್ಕೆ ನಿಮ್ಮ ಸರ್ಕಾರದ ನೀತಿ ಏನು ಅಂತ ಕೇಳಿದಾಗ ಯಾವುದೇ ಕಾರಣಕ್ಕೆ ನಾವು ರದ್ದು ಮಾಡೋದಿಲ್ಲ ಅಂತ 3 ಸಾರಿ ಸಿದ್ದರಾಮಯ್ಯನವರು ಘಂಟಾಘೋಷವಾಗಿ ಹೇಳಿದ್ದಾರೆ. ಇಲ್ಲಿ ಅಲ್ಪಸಂಖ್ಯಾತರ ಹಿತವನ್ನು ಕಾಪಾಡೋದು ಒಂದೇ, ತಮ್ಮ ವೋಟ್ ಬ್ಯಾಂಕ್ನ ಹಿತವನ್ನು ಕಾಪಾಡೋದು ಒಂದು ಬಿಟ್ಟರೆ ಮತ್ತು ಯಾವ ಹಿತ, ರಾಷ್ಟ್ರದ ಹಿತ, ಹಿಂದೂಗಳ ಹಿತ ಇದರ ಹಿಂದಕ್ಕಿಲ್ಲ. ಹಾಗಾಗಿ ಈ ಒಂದು ಮುಖವಾಡ ಸಿದ್ದರಾಮಯ್ಯನವರು ಮತ್ತು ಅವರ ಸರ್ಕಾರದ ಮುಖವಾಡವನ್ನು ಇವತ್ತು ಕಳಚಿದ್ದೇವೆ. ನಾವು ಹೋರಾಟ ಮಾಡಿ ಮುಂದೆಯೂ ಕೂಡ ಬೀದಿ ಮೇಲೆ ಹೋರಾಟ ಮಾಡ್ತೇವೆ. ಈ ವಕ್ಫ್ ಕಾಯ್ದೆ ರದ್ದಾಗೋ ತನಕ ಬಿಡೋದಿಲ್ಲ. ಕೇಂದ್ರ ಸರ್ಕಾರ ಕೂಡ ಇವತ್ತು ರದ್ದು ಮಾಡಲಿಕ್ಕೆ ಆಲೋಚನೆ ಮಾಡ್ತಾ ಇದೆ. ಈ ಸರ್ಕಾರ ಆತ್ಮಗೌರವ ಇದ್ದರೆ ಅದಕ್ಕೆ ಆ ಬೆಂಬಲ ಕೊಡಬೇಕು. ಆದ್ದರಿಂದ ಇವತ್ತು ವಿಶೇಷವಾದಂಥ ಹೋರಾಟ ಮತ್ತು ಬಾಯ್ಕಾಟನ್ನು ಮಾಡಿದ್ವಿ. 95 1974 2013
ಈ ಸಂದರ್ಭಗಳಲ್ಲಿ ಮುಸಲ್ಮಾನರ ತುಷ್ಟೀಕರಣಕ್ಕಾಗಿ ಧರ್ಮದ ಆಧಾರದ ಮೇಲೆ ಈ ದೇಶ ಇಬ್ಬಾಗ ಆದ ನಂತರವೂ ಕೂಡ ಉಳಿದಿರ್ತಕ್ಕಂಥ ಮುಸಲ್ಮಾನರಿಗೆ ಈ ದೇಶದ ಸಂವಿಧಾನಕ್ಕೆ ಅತೀತವಾಗಿರ್ತಕ್ಕಂಥ ಕಾಯ್ದೆಯನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ರೈಲ್ವೆ ಮತ್ತು ಸೈನ್ಯ ಬಿಟ್ಟರೆ ಮೂರನೇ ಅತಿ ದೊಡ್ಡ ಆಸ್ತಿಯನ್ನು ಹೊಂದಿರತಕ್ಕಂಥ ಯಾವುದಾದ್ರು ಸಂಸ್ಥೆ ಇದ್ದರೆ ಅದು ಭಾರತದ ವಕ್ಫ್ ಸಂಸ್ಥೆ. ಯಾವುದೇ ಆಸ್ತಿಯನ್ನು ಕೂಡ ಅವರು ವಕ್ಫ್ ಅಂತೇಳಿ ಮಾಡ್ಕೊಳ್ಬೋದು. ಈಗ ಮಾಡ್ತಾ ಇದ್ದಾರೆ. ಈ ಭಾಗದಲ್ಲಿ ರೈತರು ನಮ್ಮ ಪಾಣಿನಲ್ಲಿ ಬಂದಿದೆ ಅಂತ ಇವತ್ತು ಬೀದಿ ಮೇಲೆ ಇಳಿದಿದ್ದು ಕೂಡ ಇದೇ ಕಾರಣಕ್ಕೆ. ಆದ್ದರಿಂದ ಇದನ್ನು ರದ್ದು ಮಾಡಬೇಕು. ಈ ಕಾಯ್ದೆಗೆ ಏನು ಮಾಡಬೇಕು ಅಂತ ಹೇಳಿದ್ರೆ ಕೇವಲ ಪಾಣಿನ ಕೊಟ್ಟು ನೋಟಿಸ್ ವಾಪಸ್ ತೊಗೊಳ್ತೀವಿ ಅಂತ, ಇದು ಯಾರ್ದಾರು ಕಿವಿ ಮೇಲೆ ಹೂವಿಡಿಸುವಂಥ ತಂತ್ರಗಾರಿಕೆ ಸಿದ್ದರಾಮಯ್ಯನವರ ಸರ್ಕಾರದ್ದು. ನಾವು ಅದನ್ನೇ ಇವತ್ತು ಕ್ವಶನ್ ಮಾಡಿದ್ದು. ಕೇವಲ ನೋಟಿಸನ್ನು ವಾಪಸ್ ಪಡೆದ್ರೆ ಸಾಲದು. ನೀವು BJP ಕಾಲದಲ್ಲಿ ನೋಟಿಸ್ ಕೊಟ್ಟಿದ್ದೀರಿ, ನಮ್ಮ ಕಾಲದಲ್ಲಿ ಇಷ್ಟು ಕೊಟ್ಟಿದ್ದೀವಿ, ಲೆಕ್ಕ ಹೇಳೋದಲ್ಲ. ಒಂದು ಕಾಯ್ದೆಯ ನೋಟಿಸ್ ಕೊಡಲಿಕ್ಕೆ ಒಂದು ಕಾಯ್ದೆ ಕಾರಣ. ಆ ಕಾಯ್ದೆಯನ್ನು ರದ್ದು ಮಾಡದೇ ಇದ್ದರೆ ಎಲ್ಲ ಕಾಲದಲ್ಲೂ ನೋಟಿಸನ್ನು ಅಧಿಕಾರಿಗಳು ಕೊಟ್ಕೊಂಡು ಹೋಗ್ತಾರೆ. ಜಮೀರ್ ಅಹಮದ್ ಬಂದ್ರ ಮೇಲೆ ಆ ಕಾಯ್ದೆ ಪ್ರಕಾರ ಇಂಡೀಕರಣ ಮಾಡುವಂತ ಹೇಳಿದ್ರು. ಆ ಕಾರಣಕ್ಕಾಗಿ ಇಂಡೀಕರಣ ಮಾಡಿದ್ದಾರೆ. ಹಾಗಾಗಿ ಆ ಕಾಯ್ದೆಯನ್ನು ರದ್ದು ಮಾಡಲಿಕ್ಕೆ ನಿಮ್ಮ ಸರ್ಕಾರದ ನೀತಿ ಏನು ಅಂತ ಕೇಳಿದಾಗ ಯಾವುದೇ ಕಾರಣಕ್ಕೆ ನಾವು ರದ್ದು ಮಾಡೋದಿಲ್ಲ ಅಂತ 3 ಸಾರಿ ಸಿದ್ದರಾಮಯ್ಯನವರು ಘಂಟಾಘೋಷವಾಗಿ ಹೇಳಿದ್ದಾರೆ. ಇಲ್ಲಿ ಅಲ್ಪಸಂಖ್ಯಾತರ ಹಿತವನ್ನು ಕಾಪಾಡೋದು ಒಂದೇ, ತಮ್ಮ ವೋಟ್ ಬ್ಯಾಂಕ್ನ ಹಿತವನ್ನು ಕಾಪಾಡೋದು ಒಂದು ಬಿಟ್ಟರೆ ಮತ್ತು ಯಾವ ಹಿತ, ರಾಷ್ಟ್ರದ ಹಿತ, ಹಿಂದೂಗಳ ಹಿತ ಇದರ ಹಿಂದಕ್ಕಿಲ್ಲ. ಹಾಗಾಗಿ ಈ ಒಂದು ಮುಖವಾಡ ಸಿದ್ದರಾಮಯ್ಯನವರು ಮತ್ತು ಅವರ ಸರ್ಕಾರದ ಮುಖವಾಡವನ್ನು ಇವತ್ತು ಕಳಚಿದ್ದೇವೆ. ನಾವು ಹೋರಾಟ ಮಾಡಿ ಮುಂದೆಯೂ ಕೂಡ ಬೀದಿ ಮೇಲೆ ಹೋರಾಟ ಮಾಡ್ತೇವೆ. ಈ ವಕ್ಫ್ ಕಾಯ್ದೆ ರದ್ದಾಗೋ ತನಕ ಬಿಡೋದಿಲ್ಲ. ಕೇಂದ್ರ ಸರ್ಕಾರ ಕೂಡ ಇವತ್ತು ರದ್ದು ಮಾಡಲಿಕ್ಕೆ ಆಲೋಚನೆ ಮಾಡ್ತಾ ಇದೆ. ಈ ಸರ್ಕಾರ ಆತ್ಮಗೌರವ ಇದ್ದರೆ ಅದಕ್ಕೆ ಆ ಬೆಂಬಲ ಕೊಡಬೇಕು. ಆದ್ದರಿಂದ ಇವತ್ತು ವಿಶೇಷವಾದಂಥ ಹೋರಾಟ ಮತ್ತು ಬಾಯ್ಕಾಟನ್ನು ಮಾಡಿದ್ವಿ. 95, 1974, 2013 ಈ ಸಂದರ್ಭಗಳಲ್ಲಿ ಮುಸಲ್ಮಾನರ ತುಷ್ಟೀಕರಣಕ್ಕಾಗಿ ಧರ್ಮದ ಆಧಾರದ ಮೇಲೆ ಈ ದೇಶ ಇಬ್ಬಾಗ ಆದ ನಂತರವೂ ಕೂಡ ಉಳಿದಿರ್ತಕ್ಕಂಥ ಮುಸಲ್ಮಾನರಿಗೆ ಈ ದೇಶದ ಸಂವಿಧಾನಕ್ಕೆ ಅತೀತವಾಗಿರ್ತಕ್ಕಂಥ ಕಾಯ್ದೆಯನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ರೈಲ್ವೆ ಮತ್ತು ಸೈನ್ಯ ಬಿಟ್ಟರೆ ಮೂರನೇ ಅತಿ ದೊಡ್ಡ ಆಸ್ತಿಯನ್ನು ಹೊಂದಿರತಕ್ಕಂಥ ಯಾವುದಾದ್ರು ಸಂಸ್ಥೆ ಇದ್ದರೆ ಅದು ಭಾರತದ ವಕ್ಫ್ ಸಂಸ್ಥೆ. ಯಾವುದೇ ಆಸ್ತಿಯನ್ನು ಕೂಡ ಅವರು ವಕ್ಫ್ ಅಂತೇಳಿ ಮಾಡ್ಕೊಳ್ಬೋದು. ಈಗ ಮಾಡ್ತಾ ಇದ್ದಾರೆ. ಈ ಭಾಗದಲ್ಲಿ ರೈತರು ನಮ್ಮ ಪಾಣಿನಲ್ಲಿ ಬಂದಿದೆ ಅಂತ ಇವತ್ತು ಬೀದಿ ಮೇಲೆ ಇಳಿದಿದ್ದು ಕೂಡ ಇದೇ ಕಾರಣಕ್ಕೆ. ಆದ್ದರಿಂದ ಇದನ್ನು ರದ್ದು ಮಾಡಬೇಕು. ಈ ಕಾಯ್ದೆಗೆ ಏನು ಮಾಡಬೇಕು ಅಂತ ಹೇಳಿದ್ರೆ ಕೇವಲ ಪಾಣಿನ ಕೊಟ್ಟು ನೋಟಿಸ್ ವಾಪಸ್ ತೊಗೊಳ್ತೀವಿ ಅಂತ, ಇದು ಯಾರ್ದಾರು ಕಿವಿ ಮೇಲೆ ಹೂವಿಡಿಸುವಂಥ ತಂತ್ರಗಾರಿಕೆ ಸಿದ್ದರಾಮಯ್ಯನವರ ಸರ್ಕಾರದ್ದು. ನಾವು ಅದನ್ನೇ ಇವತ್ತು ಕ್ವಶನ್ ಮಾಡಿದ್ದು. ಕೇವಲ ನೋಟಿಸನ್ನು ವಾಪಸ್ ಪಡೆದ್ರೆ ಸಾಲದು. ನೀವು BJP ಕಾಲದಲ್ಲಿ ನೋಟಿಸ್ ಕೊಟ್ಟಿದ್ದೀರಿ, ನಮ್ಮ ಕಾಲದಲ್ಲಿ ಇಷ್ಟು ಕೊಟ್ಟಿದ್ದೀವಿ, ಲೆಕ್ಕ ಹೇಳೋದಲ್ಲ. ಒಂದು ಕಾಯ್ದೆಯ ನೋಟಿಸ್ ಕೊಡಲಿಕ್ಕೆ ಒಂದು ಕಾಯ್ದೆ ಕಾರಣ. ಆ ಕಾಯ್ದೆಯನ್ನು ರದ್ದು ಮಾಡದೇ ಇದ್ದರೆ ಎಲ್ಲ ಕಾಲದಲ್ಲೂ ನೋಟಿಸನ್ನು ಅಧಿಕಾರಿಗಳು ಕೊಟ್ಕೊಂಡು ಹೋಗ್ತಾರೆ. ಜಮೀರ್ ಅಹಮದ್ ಬಂದ್ರ ಮೇಲೆ ಆ ಕಾಯ್ದೆ ಪ್ರಕಾರ ಇಂಡೀಕರಣ ಮಾಡುವಂತ ಹೇಳಿದ್ರು. ಆ ಕಾರಣಕ್ಕಾಗಿ ಇಂಡೀಕರಣ ಮಾಡಿದ್ದಾರೆ. ಹಾಗಾಗಿ ಆ ಕಾಯ್ದೆಯನ್ನು ರದ್ದು ಮಾಡಲಿಕ್ಕೆ ನಿಮ್ಮ ಸರ್ಕಾರದ ನೀತಿ ಏನು ಅಂತ ಕೇಳಿದಾಗ ಯಾವುದೇ ಕಾರಣಕ್ಕೆ ನಾವು ರದ್ದು ಮಾಡೋದಿಲ್ಲ ಅಂತ 3 ಸಾರಿ ಸಿದ್ದರಾಮಯ್ಯನವರು ಘಂಟಾಘೋಷವಾಗಿ ಹೇಳಿದ್ದಾರೆ. ಇಲ್ಲಿ ಅಲ್ಪಸಂಖ್ಯಾತರ ಹಿತವನ್ನು ಕಾಪಾಡೋದು ಒಂದೇ, ತಮ್ಮ ವೋಟ್ ಬ್ಯಾಂಕ್ನ ಹಿತವನ್ನು ಕಾಪಾಡೋದು ಒಂದು ಬಿಟ್ಟರೆ ಮತ್ತು ಯಾವ ಹಿತ, ರಾಷ್ಟ್ರದ ಹಿತ, ಹಿಂದೂಗಳ ಹಿತ ಇದರ ಹಿಂದಕ್ಕಿಲ್ಲ. ಹಾಗಾಗಿ ಈ ಒಂದು ಮುಖವಾಡ ಸಿದ್ದರಾಮಯ್ಯನವರು ಮತ್ತು ಅವರ ಸರ್ಕಾರದ ಮುಖವಾಡವನ್ನು ಇವತ್ತು ಕಳಚಿದ್ದೇವೆ. ನಾವು ಹೋರಾಟ ಮಾಡಿ ಮುಂದೆಯೂ ಕೂಡ ಬೀದಿ ಮೇಲೆ ಹೋರಾಟ ಮಾಡ್ತೇವೆ. ಈ ವಕ್ಫ್ ಕಾಯ್ದೆ ರದ್ದಾಗೋ ತನಕ ಬಿಡೋದಿಲ್ಲ. ಕೇಂದ್ರ ಸರ್ಕಾರ ಕೂಡ ಇವತ್ತು ರದ್ದು ಮಾಡಲಿಕ್ಕೆ ಆಲೋಚನೆ ಮಾಡ್ತಾ ಇದೆ. ಈ ಸರ್ಕಾರ ಆತ್ಮಗೌರವ ಇದ್ದರೆ ಅದಕ್ಕೆ ಆ ಬೆಂಬಲ ಕೊಡಬೇಕು. ಆದ್ದರಿಂದ ಇವತ್ತು ವಿಶೇಷವಾದಂಥ ಹೋರಾಟ ಮತ್ತು ಬಾಯ್ಕಾಟನ್ನು ಮಾಡಿದ್ವಿ.